ನಮಸ್ಕಾರ ಫ್ರೆಂಡ್ಸ್, ನಾನು ಪ್ರಶಾಂತ್ ಲೂಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈಗ ನಾನು 4/6 ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ನಾನು ಬಂದಿದ್ದೇನೆ. ನನಗೆ ಕರ್ನಾಟಕದಿಂದ ಸ್ಪೆಷಲಿ ಬ್ಯಾಂಗ್ಳೂರ್ ಸೈಡಿಂದ ತುಂಬ ರಿಕ್ವೈರ್ಮೆಂಟ್ ಸಲುವಾಗಿ ಫೋನ್ ಬರುತ್ತೆ. 4/6 ಸ್ಪೆಷಲಿ 15 mm ಥಿಕ್ನೆಸ್ಸಲ್ಲಿ ಟೈಲ್ ಬೇಕಂತೇಳಿ. ನಾನೀಗ ಫ್ಯಾಕ್ಟ್ರಿಯಲ್ಲಿ ಇದ್ದೀನಿ. ನಿಮಗೆ ಯಾವ ಥರ ಡಿಸೈನ್ ಸಿಗುತ್ತೆ, ಯಾವ ಥರ ಸರ್ಫೇಸ್ ಫಿನಿಶ್ ಸಿಗುತ್ತೆ, ಮತ್ತು ಪ್ರೈಸಸ್ ಏನು ಬರುತ್ತೆ 4/6 ರೆಗ್ಯುಲರ್ ಥಿಕ್ನೆಸ್ಸಲ್ಲಿ 9 mm ಮತ್ತು 15 mm ಥಿಕ್ನೆಸ್ಸಲ್ಲಿ ಏನು ಪ್ರೈಸ್ ಬರುತ್ತೆ, ಅದ್ರ ಬಗ್ಗೆ ನಾನು ಸ್ವಲ್ಪ ನಿಮಗೆ ಮಾಹಿತಿ ಒಳಗೆ ಟ್ರೈ ಮಾಡ್ತೀನಿ. ಇದು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಏನಿದೆಯಲ್ಲ, ಇದು ನ್ಯಾಚುರಲ್ ಮಾರ್ಬಲ್. ಆ್ಯಕ್ಚುಲಿ ಇದ್ರದ್ದು ಕಾಪಿ ಇದೆ ಇದು. ಸೊ ಇದರಲ್ಲಿ ನಮಗೆ ರೆಗ್ಯುಲರ್ ಆಗಿ 9 mm ಥಿಕ್ನೆಸ್ಸು ಮತ್ತು 15 mm ಥಿಕ್ನೆಸ್ ಎರಡು ಸಿಗುತ್ತೆ. ಇದು ಡಿಸ್ಪ್ಲೇಲಿ ಇದೆಯಲ್ಲ, ಇದು 9 mm ಥಿಕ್ನೆಸ್ಸು. ಇದೇ ಕೆಳಗೆ ಹಾಕಿದ್ದೀರಲ್ಲ, ಇದು ನೋಡ್ಬೋದು ನೀವು. ಇದೆಲ್ಲ ಏನಿದೆಯಲ್ಲ, ಅದು 15 mm ಥಿಕ್ನೆಸ್ಸಲ್ಲಿ ಬರೋದು. ಎಲ್ಲ ಡಿಸೈನು ಇದೇನಿದೆಯಲ್ಲ, ಇದು ಇಟ್ಸ್ ಅ ರಿಪ್ಲಿಕ್ ಆಫ್ ಇಟಾಲಿಯನ್ ಮಾರ್ಬಲ್. ಇಟಾಲಿಯನ್ ಮಾರ್ಬಲಲ್ಲಿ ಯಾವ ಥರ ಡಿಸೈನ್ ಸಿಗುತ್ತೆ ಅಲ್ಲ, ಅದೇ ಡಿಸೈನ್ ನಿಮಗೆ ಟೈಲಲ್ಲಿ ಸಿಗೋದು. ನಾನು ತೋರಿಸಿದೆ ನೋಡಿ. ಇದು ಸ್ವಲ್ಪ ಫೋಟೋಲ್ಲಿ ಮತ್ತು ವಿಡಿಯೋಲ್ಲಿ ಟೈಲಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ, ಲೈಟಿಂಗ್ ಸಲುವಾಗಿ. ಇದು ನಾನು ತೋರಿಸ್ತೀನಿ ನೋಡಿ. ಈ ಕೆಳಗಡೆ ಇರೋದು ಒರಿಜಿನಲ್ ಮಾರ್ಬಲ್ಲು, ಇದು ಕಾಪಿ ಮಾಡಿರೋ ಟೈಲ್. ಇದು ಒರಿಜಿನಲ್ ಮಾರ್ಬಲಲ್ಲಿ ನೀವು ಈ ಥರ ಹೋದಾಗ ಕಡಿಮೆ ಅಂದರೂ 450 ರೂಪೀಸ್ ಹಿಡ್ಕೊಂಡು ಶುರು ಆಗುತ್ತೆ. ನಾನು ತೋರಿಸ್ತೀನಿ ನೋಡಿ ನಿಮಗೆ. ದಿಸ್ ಇಸ್ ನ್ಯಾಚುರಲ್ ಮಾರ್ಬಲ್. ಇದು ನಾವು ನೋಡ್ಬೋದು, ಎಕ್ಸಾಕ್ಟ್ ಆಗಿ ಕಾಪಿ ಆಗುತ್ತೆ. ಈಗ ನೋಡಿ, ನೀವು ಎಲ್ಲ ಹೊಸ ಟೆಕ್ನಾಲಜಿಲೆಲ್ಲ ಟೈಲ್ಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಡೇಟಲ್ಲಿ ಟೆಕ್ನಾಲಜಿ ಎಲ್ಲ ಮುಂದುವರೆದ್ಬಿಟ್ಟಿದೆ. ಸೊ ನಿಮಗೆ ಎಕ್ಸ್ಪ್ಯಾನ್ಸಿವ್ ಅಲ್ಲಿ ಸಿಗೋ ಮಾರ್ಬಲ್ ಹಾಕ್ಬೇಕಂತ ಏನೂ ಇಲ್ಲ. ನಿಮಗೆ ಮಾರ್ಬಲ್ ಥರನೇ ನಿಮಗೆ ಎಕ್ಸಾಕ್ಟ್ ಆಗಿ ಫಿನಿಶಿಂಗು, ಎಕ್ಸಾಕ್ಟ್ ಆಗಿ ಒಂದು ಒಳ್ಳೆ ಡಿಸೈನ್ಸಲ್ಲಿ ಪ್ರಾಮಿನೆಂಟ್ ಫಿಗರ್ಸಲ್ಲಿ ಇದು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಡೈನಾ ಮಾರ್ಬಲ್ ಅಂತ ಕರೆಯೋದು. ಮೊದಲು ಡೈನಾ ಅಂತೇಳಿ ಬರ್ತಾ ಇತ್ತು. ನೀವು ಪ್ರಿಂಟ್ಸ್ ಎಲ್ಲ ನೋಡಿದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ ಮಾರ್ಬಲ್ ಥರನೇ ಕಾಣೋದು. ಸೊ ನಿಮಗೆ ನಾನು ಹೇಳ್ತಾ ಇದ್ದೆ, ಎಕ್ಸ್ಪೆನ್ಸಿವ್ ಅಲ್ಲಿ ಹಾಕೋದೇನು ಜರುರತ್ತಿಲ್ಲ ನಿಮಗೆ. ಮತ್ತೇನಾಗೈತೆ, ಮಾರ್ಬಲ್ ಎಲ್ಲ ನಿಮಗೆ ನ್ಯಾಚುರಲ್ ಸಿಗೋದು. ಇಟ್ಸ್ ಅ ಪೋರಸ್ ಬಾಡಿ. ಅದ್ರಲ್ಲೇನಾಗುತ್ತೆ, ನಿಮಗೆ ಮೇಂಟೆನೆನ್ಸ್ ತುಂಬ ಹೆಚ್ಚಾಗುತ್ತೆ. ನೀವು ಟೈಲ್ ಪರ್ಚೇಸ್ ಎಷ್ಟು ಕಾಸ್ಟಿಂಗಲ್ಲಿ ಮಾಡ್ತಿರಲ್ಲ, ಅದ್ರ 50% ನಿಮಗೆ ಮತ್ತೆ ಇನ್ಸ್ಟಾಲೇಷನ್ ಪ್ರೊಸೆಸ್ ಕಾಸ್ಟಿಂಗ್ ಬರುತ್ತೆ. ಅದರಲ್ಲಿ ನೀವು ಇನ್ಸ್ಟಾಲ್ ಮಾಡಿದ್ಮೇಲೆ ಪಾಲಿಶಿಂಗ್ ಮಾಡಬೇಕು. ಅದರಲ್ಲಿ ಕ್ರ್ಯಾಕ್ಸ್ ಎಲ್ಲ ಬಂದರೆ ಫಿಲ್ಲರ್ಸ್ ಎಲ್ಲ ಹಾಕ್ಬಿಟ್ಟು ಎಪಾಕ್ಸ್ ಎಲ್ಲ ಮಾಡಿಬಿಟ್ಟು ಫಿನಿಶಿಂಗ್ ಮಾಡಬೇಕಾಗುತ್ತೆ. ಸೊ ಪೋರಸ್ ಬಾಡಿ ಇರೋ ಸಲುವಾಗಿ ಏನಾಗುತ್ತೆ, ನಿಮಗೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಇದರಲ್ಲಿ ಡಲ್ನೆಸ್ ಆಗೋ ಚಾನ್ಸಸ್, ಮತ್ತೆ ರೀಪಾಲಿಶ್ ಮಾಡಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೆಲ್ಲ ಡಿಸೈನ್ಸು. ಇದರಲ್ಲಿದೆ. ನಿಮಗೆ ಯಾವುದೇ ಥರದ್ದು ನಿಮಗೆ ಪಾಲಿಶಿಂಗ್ ಮಾಡೋ ಜರುರತ್ತಿಲ್ಲ. ನಿಮಗೆ ರೆಡಿ ಟು ಯೂಸ್ ತೊಗೊಂಡು ನೀವು ಇನ್ಸ್ಟಾಲ್ ಮಾಡಬೇಕು. ಇದರಲ್ಲಿ ಯಾವುದೇ ಥರದ ಮೇಂಟೆನೆನ್ಸ್ ಏನೂ ಬರಲ್ಲ. ಇದು ನೋಡಿ, ಇದು ನಿಮಗೆ ಕಲ್ಕತ್ತಾ ಮಾರ್ಬಲ್ ಅಂತ ಬರುತ್ತೆ. ನಾನು ತೋರಿಸಿ ನೋಡಿ. ಇದಕ್ಕೂ ಸಹ ಕಲ್ಕತ್ತಾ ಮಾರ್ಬಲ್ ಅಂತೇಳಿ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಹೆಸರಿಂದ ಅವರು ಕರೀತಾರೆ. ಇದೆಲ್ಲ ತುಂಬ ಡಿಸೈನ್ ಏನಿದೆಲ್ಲ ಇದೆಲ್ಲ ರನ್ನಿಂಗ್ ಡಿಸೈನ್ಸ್ ನಾನು ತೋರಿಸ್ತಾ ಇದ್ದೀನಿ ನಮಗೆ. ಎಲ್ಲ 4/6 ವಿತ್ ಥಿಕ್ನೆಸ್ ಆಫ್ 15 mm. ನಾನು ಸ್ವಲ್ಪ ನಿಮಗೆ ಹೈ ಗ್ಲಾಸಿ ತೋರಿಸ್ತೀನಿ ನಾನು ನಿಮಗೆ. ಇದು ನೋಡಿ, ನೀವು ಸ್ವಲ್ಪ ನಾನು ದೂರದಿಂದ ತೋರಿಸಿದ್ರೆ ನಿಮಗೆ ಸೈಜ್ ಯಾವ್ದಿದೆ ಅದನ್ನು ಗೊತ್ತಾಗಲ್ಲ. ಅಷ್ಟೊಂದು ಫೈನ್ ಫಿನಿಶಿಂಗ್ ಅಲ್ಲಿ ನಿಮಗೆ ಸಿಗ್ಬಿಡುತ್ತೆ. ಅದರಲ್ಲಿ ಲೈನ್ ಇದೆಯಲ್ಲ, ಅದು ಲೇಸರ್ ಕಟ್ ಇರುತ್ತೆ. ಅದು ಅಂದ್ರೆ ಜಾಯಿಂಟ್ಲೆಸ್ ಇದೆಯಲ್ಲ, ಸೊ ಸೀಮ್ಲೆಸ್ ಅನ್ಬೋದು. ನೀವು ನೋಡಿದಾಗ ನಿಮಗೆ ಅದು ಯಾವ ಸಿಗಿದೆ ಆ ಥರ ನೋಡ್ಕೊಳಲ್ಲ. ಆ ಒಂದು ಕ್ವಾಲಿಟಿಲಿ ನಿಮಗೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನೀವು ಪರ್ಚೇಸ್ ಮಾಡ್ಬೋದು. ಇದೆಲ್ಲ ನಾನು ತೋರಿಸಿದೆ ನೋಡಿ. ಇದೆಲ್ಲ ರಿಪ್ಲಿಕ್ ಆಫ್ ಇಟಾಲಿಯನ್ ಮಾರ್ಬಲ್. ಇದು ಹೈ ಗ್ಲಾಸ್ ನಾನು ತೋರಿಸಿದೆ ನೋಡಿ. ಹೈ ಗ್ಲಾಸ್ ಇದೆಲ್ಲ ನಿಮ್ಗೆ ಏನಾದರೂ ಫ್ರಂಟ್ ಎಲಿವೇಶನ್ ಅಲ್ಲಿ ಅಥವಾ ಯಾವುದೋ ಒಂದು ಏರಿಯಾಕ್ಕೆ ನೀವು ಹೈಲೈಟ್ ಮಾಡಬೇಕಂದ್ರೆ ಈ ಥರ ಹೈ ಗ್ಲಾಸ್ ಎಲ್ಲ ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ನಿಮಗೆ ಲೈಟ್ ರಿಫ್ಲೆಕ್ಷನ್ ಕಾಣ್ತಿದೆ ನೋಡಿ. ನಿಮ್ದು ಹೈ ಗ್ಲಾಸ್ ಇರೋ ಸಲುವಾಗಿ ನಿಮಗೆ ರಿಫ್ಲೆಕ್ಷನ್ ತುಂಬ ಕಾಣುತ್ತೆ. ಇದೆಲ್ಲ ಡಿಸೈನ್ಸ್ ಇದು ನೋಡ್ಬೋದು ನೀವು. ಈ ಥರದ ಡಿಸೈನ್ಸ್ ಎಲ್ಲ ನಾವು ಸ್ವಲ್ಪ ಡಾರ್ಕ್ ಶೇಡಲ್ಲಿ ನಾವು ತೊಗೋಕ್ ಹೋದಾಗ ಇನ್ನೂ ಎಕ್ಸ್ಪೆನ್ಸಿವ್ ಆಗಿ ಸಿಗೋದು. ಎಕ್ಸಾಕ್ಟ್ ಆಗಿ ಮಾರ್ಬಲ್ ಫಿನಿಶಸ್ ನೋಡಿ. ಇದೆಲ್ಲ ಫ್ಯಾಕ್ಟ್ರಿ ಏನಾಗುತ್ತೆ, ನಿಮಗೆ ಅಂಡರ್ ಒನ್ ರೂಫ್ ನಿಮಗೆ ಮಲ್ಟಿಪಲ್ ಡಿಸೈನ್ಸ್ ಎಲ್ಲ ಸಿಗ್ಬಿಡುತ್ತೆ. ನಿಮಗೆ ನಿಮ್ಮ ಸಿಟಿಯಲ್ಲಿ ಏನಾಗುತ್ತೆ, ನೀವು ಅವರು ಇಷ್ಟೊಂದು ಡಿಸೈನ್ಸ್ ಇಡಕ್ಕೆ ಬರಲ್ಲ, ಇನ್ವೆಂಟ್ರಿ ತುಂಬ ಆಗುತ್ತೆ. ಸೊ ಅದ್ರ ಸಲುವಾಗಿ ಏನಾಗುತ್ತೆ, ಅವರು ಲಿಮಿಟೆಡ್ ಡಿಸೈನ್ಸ್ ಎಲ್ಲ ಸೆಲೆಕ್ಷನ್ ಮಾಡಿಬಿಟ್ಟು ಅವರೆಲ್ಲ ಸ್ಟಾಕಲ್ಲಿ ಇಡೋದು. ಬಟ್ ನಿಮ್ಗೆ ಏನಾಗುತ್ತೆ, ಫ್ಯಾಕ್ಟ್ರಿಯಲ್ಲಿ ಬಂದಾಗ ನಿಮಗೆ ಡಿಸೈನ್ಸ್ ಎಲ್ಲ ತುಂಬ ನೋಡೋಕೆ ಸಿಗ್ಬಿಡುತ್ತೆ. ಪ್ರೈಸಿಂಗ್ ಬಗ್ಗೆ ನಾನು ಹೇಳಬೇಕಂದ್ರೆ ನೋಡಿ, ಇವತ್ತಿನ ಡೇಟಲ್ಲಿ ಸಿಗೋ ಪ್ರೈಸಿಂಗ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ.
ಇಲ್ಲಿ ನಿಮಗೆ ಫ್ಯಾಕ್ಟ್ರಿಯಿಂದ ಪರ್ಚೇಸ್ ಮಾಡಬೇಕಾದ್ರೆ ಇದು ನೋಡಿ, ಇದು ನಿಮಗೆ ಇದು ಒಂದೇ ಡಿಸೈನು, ಸೀಮ್ಲೆಸ್ ಆಗಿ ಕಾಣುತ್ತೆ ನಿಮಗೆ. ಯಾವುದೇ ಥರದ ನಿಮಗೆ ಲೈನ್ಸ್ಗಳು ಕಾಣಲ್ಲ, ನಿಮಗೆ ಯಾವ ಸೈಜ್ ಇದೆ ಅದನ್ನು ಗೊತ್ತಾಗಲ್ಲ. ಸೊ ಪ್ರೈಸಲ್ಲಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತಿನ ಡೇಟಲ್ಲಿ ನೀವು ಒಂದು ವೇಳೆ ಡೈರೆಕ್ಟ್ ಮಾರ್ಬಿಂದ ಪರ್ಚೇಸ್ ಮಾಡಬೇಕಾದ್ರೆ 4/6, ನಾನಿದು ತೋರಿಸೋದೆಲ್ಲ 4/6. 4/6 ನಿಮಗೆ ರೆಗ್ಯುಲರ್ ಥಿಕ್ನೆಸ್ ಅಂದರೆ 9 mm ಥಿಕ್ನೆಸ್ಸಲ್ಲಿ ನಿಮಗೆ ಬೇಕಾದರೆ ಮಾರ್ಬಿಂದ ನಿಮಗೆ 55 ರುಪೀಸಿಂದ ಸಿಗುತ್ತೆ. ನಿಮಗೆ 55 ರೂಪಾಯಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿಯಲ್ಲಿ ಬರುತ್ತೆ. ನಿಮಗೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ 55 ರುಪೀಸಲ್ಲಿ ಸಿಗುತ್ತೆ ನಿಮಗೆ. ಇದು 9 mm ಥಿಕ್ನೆಸ್ ನಾನು ಹೇಳ್ತಾ ಇದ್ದೀನಿ. ಅದೇ ನಿಮಗೆ ಸಿಮಿಲರ್ ನಿಮಗೆ ಒಂದು ವೇಳೆ 15 mm ಥಿಕ್ನೆಸ್ಸಲ್ಲಿ ಬೇಕಾದರೆ, ಇದೆಲ್ಲ 15 mm ನೋಡಿ, ನಾನು ತೋರಿಸ್ತಾ ಇದ್ದೀನಿ. ದಿಸ್ 15 mm. ಒಂದು ವೇಳೆ ನಿಮಗೆ 15 mm ಥಿಕ್ನೆಸ್ಸಲ್ಲಿ ಬೇಕಾದರೆ ನಿಮಗೆ 75 ರುಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿ ಸಿಗುತ್ತೆ ನಿಮಗೆ, ಇನ್ಕ್ಲೂಡಿಂಗ್ ಜಿ ಎಸ್ ಟಿಯಲ್ಲಿ. 9 mm ನಿಮಗೆ 55 ರುಪೀಸಲ್ಲಿ ಸಿಗ್ಬಿಡುತ್ತೆ ನಿಮಗೆ. ಮತ್ತು 15 mm ನಿಮಗೆ 75 ರುಪೀಸಲ್ಲಿ, ಅಂದರೆ ನಿಮಗೆ ಆಲ್ಮೋಸ್ಟು 20 ರುಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿ ನಿಮಗೆ ಡಿಫ್ರೆನ್ಸ್ ಬರುತ್ತೆ ನೀವೊಂದು ವೇಳೆ ಥಿಕ್ನೆಸ್ ಚೇಂಜ್ ಆದರೆ. ತುಂಬ ಜನ ಕೇಳ್ತಾರೆ ಯಾವುದು ಥಿಕ್ನೆಸ್ ಒಳ್ಳೆಯದು ಅಂತೇಳಿ, 9 mm ಅಲ್ಲಿ ಹೋಗೋದು ಸರಿನಾ ಅಥವಾ 15 mm ಅಂತೇಳಿ. ನಾನೊಂದು ವಿಡಿಯೋ ಮಾಡಿದ್ದೆ 15 mm ಏನು ಜರವತ್ತಿಲ್ಲ ಅಂತೇಳಿ. ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರು, ಕಾಮನ್ ಸೆನ್ಸ್ ನಿನಗಿಲ್ಲ, 15 mm ಥಿಕ್ನೆಸ್ ಅಂದರೆ ಏನಾಗುತ್ತೆ, ಎಷ್ಟು ಥಿಕ್ನೆಸ್ ಹೈ ಆಗುತ್ತೆ ಅಷ್ಟು ಸ್ಟ್ರೆಂತ್ ಬರುತ್ತೆ, ನೀನು ನೋಡಿದ್ರೆ ರೆಗ್ಯುಲರ್ 9 mm ಆಗ್ಬೋದು ಅಂತ ಹೇಳ್ತಾ ಇದ್ದೀಯ ಅಂತೇಳಿ. ಸರಿ ನೋಡಿ, ನಾನು ತೋರಿಸ್ತಿದ್ದೀನಿಲ್ಲ, ಇದು ನಿಮ್ಗೆ ಲೈನ್ಸ್ ಆಗಿ ಕಾಣಲ್ಲ ನಿಮಗೆ. ಇದು 2 ಟೈಲ್ ಅಟ್ಯಾಚ್ಮೆಂಟ್ ಹಾಕಿರೋದು, ಇಲ್ಲಿ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಅಂದರೆ ಅಷ್ಟೊಂದು ಸೀಮ್ಲೆಸ್ ಆಗಿ ನಿಮಗೆ ಕಾಣುತ್ತೆ. ನೀವು ಕ್ಲೋಸ್ ಆಗಿ ಬಂದು ನೋಡಿದಾಗ ಮಾತ್ರ ನಿಮಗೆ ಆ ಥರ ಲೈನ್ ಕಾಣೋದು. ಸೊ ನಾನು ಥಿಕ್ನೆಸ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೆ. ಏನಾಗುತ್ತೆ ಅಂತಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಜನರಿಗೆ ಏನಾಗುತ್ತೆ ಅಂದರೆ ಥಿಕ್ನೆಸ್ ಹೈ ಆದರೆ ಸ್ಟ್ರೆಂತ್ ಹೈ ಆಗುತ್ತೆ ಅಂತೇಳಿ. ಆ ಥರ ಇಲ್ಲ ನೋಡಿ. ಏನಾಗುತ್ತೆ, ನಾವು ಯಾವ ಥರದ ಮಟೀರಿಯಲ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಅದ್ರ ಸ್ಟ್ರೆಂತ್ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಹೈಯರ್ ಥಿಕ್ನೆಸ್ಸಲ್ಲಿ ಹೋಗ್ಬೇಕಂತ ಏನೂ ನಿಮಗೆ ಅದನ್ನ ಅವಶ್ಯಕತೆ ಇಲ್ಲ. ಇಫ್ ಯು ರಿಕ್ವೈರ್ಡ್ ನೀವು ಅದರಲ್ಲಿ ಹೋಗ್ಬೋದು, ಅದರ್ವೈಸ್ 9 mm ಥಿಕ್ನೆಸ್ಸು ಸಫಿಷಿಯೆಂಟ್. ಮೇಲೆ ಇದ್ದಾವೆ ಇದೆಲ್ಲ ಇದೆಲ್ಲ ಗ್ಲಾಸಿ ಫಿನಿಶು. ಸೊ ನೀವು ಬೇಕಾದರೆ ನೀವು ರೆಗ್ಯುಲರ್ ಆಗಿರೋ 9 mm ಅಲ್ಲಿ ಹೋಗಿ, ಇಲ್ಲ ಬೇಕಾದರೆ ನಿಮಗೆಲ್ಲ ನಂಗೆ 15 mm ಬೇಕಾದರೆ 15 mm. ಈಗ ನೋಡಿ, ಇದು ರೆಗ್ಯುಲರಲ್ಲಿ ಸಿಗೋ 9 mm, ಅದೇ ಸೇಮ್ ನಿಮಗೆ 15 mm. ಪ್ರತಿಯೊಂದು ಡಿಸೈನ್ಸ್ ನೀವು ತೊಗೋತಿರಲ್ಲ ಅದು 2 ಥಿಕ್ನೆಸ್ಸಲ್ಲಿ ಅವೈಲೇಬಲ್ ಇರುತ್ತೆ. ಇದಕ್ಕೆ ಬುಕ್ ಮ್ಯಾಚ್ ಡಿಸೈನ್ಸ್ ಅಂತ ಕರೆಯೋದು. ಅಂದರೆ 4 ಟೈಲ್ ಹಾಕಿದ್ಮೇಲೆ ಒಂದು ಫಾರ್ಮೆಟ್ ಆಗುತ್ತೆ, ಈ ಥರ ಮ್ಯಾಚ್ ಆಗುತ್ತೆ. ಇದು ಅದಕ್ಕೆ ಬುಕ್ ಮ್ಯಾಚ್ ಅಂತ ಕರೆಯೋದು. ಇದರಲ್ಲಿ ನಾನು ನಿಮಗೆ ಸ್ವಲ್ಪ ಬೇರೆ ಬೇರೆ ಫಿನಿಶಸ್ಸು ನಾನು ತೋರಿಸ್ತೀನಿ ನಿಮಗೆ. ಈಗ ಇದು ನೋಡಿ, ಇದು ಕಾರ್ವಿಂಗ್ ಫಿನಿಶ್ ಅನ್ನೋದು. ಕಾರ್ವಿಂಗ್ ಅಂದರೆ ಏನಾಗುತ್ತೆ ನಿಮಗೆ, ಇದು ಸರ್ಫೇಸ್ ಏನಿದೆಲ್ಲ ಸ್ವಲ್ಪ ರಫಲ್ಲಿ ಬರುತ್ತೆ, ಮ್ಯಾಟಲ್ಲಿ ಬರುತ್ತೆ. ಮತ್ತು ಇದು ನೀವು ನೋಡಿದಾಗ ನಾನು ತೋರಿಸ್ತಿದ್ದೆ ನೋಡಿ, ಇದು ಈ ಥರ ನಿಮಗೆ ಶೈನಿನೆಸ್ ಕಾಣುತ್ತೆ. ನೀವೊಂದು ಆ್ಯಂಗಲಲ್ಲಿ 45 ಡಿಗ್ರಿಯಲ್ಲಿ ನೋಡ್ತಾ ಇದ್ದಾಗ ನಿಮಗೆ ಸರ್ಫೇಸ್ ಮೇಲೆ ನಿಮಗೆ ಶೈನಿ ಕಾಣೋದು. ಕಾರ್ವಿಂಗ್ ಅಂತೀವಲ್ಲ ನಾವು, ಕಾರ್ವಿಂಗ್ ಫಿನಿಶ್. ಸೊ ಇದರಲ್ಲಿ ನಿಮಗೆ ಒಂದು ವೇಳೆ ನೀವು ಕಮರ್ಷಿಯಲ್ ಯೂಸ್ ಸಲುವಾಗಿ ಯೂಸ್ ಮಾಡ್ತಾ ಅಂತಂದರೆ ನೀವು ಈ ಥರ ಕಾರ್ವಿಂಗ್ ಹೋಗ್ಬೋದು. ಯಾಕಂತಂದರೆ ಇದರಲ್ಲಿ ಸ್ಕ್ರ್ಯಾಚಸ್ ಬರೋದಿಲ್ಲ, ಈಸಿ ಟು ಕ್ಲೀನು, ಮೇಂಟೆನೆನ್ಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಮನೇಲಿ ಬೇಕು ಹಾಕ್ಬೋದು. ಒಂದು ವೇಳೆ ಇಲ್ಲ ನನಗೆ ಮನೆಯಲ್ಲಿ ಯಾವ ಥರದ ರಿಸ್ಕ್ ಬೇಕಾಗಿಲ್ಲ, ನನಗೆ ಸ್ಕಿಡ್ ಆಗೋ ಚಾನ್ಸ್ ಇದೆ, ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಮಕ್ಕಳಿದ್ದಾರೆ ಅಂತಂದರೆ ನೀವು ಈ ಥರ ಸಿಗೋ ಕಾರ್ವಿಂಗ್ ಫಿನಿಶಲ್ಲಿ ನೀವು ತೊಗೋಬೋದು. ಇದು ನೋಡಿ, ನಾನು ತೋರಿಸ್ತಾ ನೋಡಿ, ದಿಸ್ ಇಸ್ ಅ ಕಾರ್ವಿಂಗ್ ಫಿನಿಶ್. ಲುಕ್ ವೈಸ್ ನೀವು ನೋಡಿ, ಒಳ್ಳೆ ಲುಕ್ ಬರುತ್ತೆ. ಇದರಲ್ಲೂ ನಿಮಗೆ ಮಲ್ಟಿಪಲ್ ಡಿಸೈನ್ಸ್ ಎಲ್ಲ ಸಿಗ್ಬಿಡುತ್ತೆ. ಡಿಸೈನ್ಸಲ್ಲಿ ಏನು ನಿಮಗೆ ಕಮ್ಮಿ ಇಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡಿಸೈನ್ ಸಿಗ್ಬಿಡುತ್ತೆ. ನಾನು ಹೇಳ್ತಾ ಇದ್ದೆ, ನೀವು ಫ್ಯಾಕ್ಟ್ರಿಯಲ್ಲಿ ಬಂದಾಗ ಏನಾಗುತ್ತೆ ನಿಮಗೆ ಅಂಡರ್ ಒನ್ ರೂಫು ಗ್ಲಾಸಿ ಫಿನಿಷಲ್ಲಿ, ಮ್ಯಾಟ್ ಫಿನಿಷಲ್ಲಿ, ಸ್ಯಾಟಿನ್ ಫಿನಿಷಸ್ ಎಲ್ಲ ನಿಮಗೆ ಸಿಗ್ಬಿಡುತ್ತೆ. ಮತ್ತೊಂದು ನಾನು ಫಿನಿಶಿಂಗ್ ತೋರಿಸ್ತೀನಿ ನಿಮಗೆ. ಇದಕ್ಕೆ ಪ್ರತಿಯೊಂದು ಕಂಪ್ನಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇದಕ್ಕೆ ಕೆಲವರು ಬೇಬಿ ಸ್ಯಾಟಿನ್ ಅಂತ ಕರೀತಾರೆ, ಮಾರ್ಬಲ್ ಫಿನಿಶ್ ಅಂತ ಕರೀತಾರೆ. ಇದರಲ್ಲಿ ಏನಾಗುತ್ತೆ, ನಿಮಗೆ ತುಂಬ ಗ್ಲಾಸಿನೂ ಇಲ್ಲ ಮತ್ತು ನಿಮಗೆ ಮ್ಯಾಟು ಇಲ್ಲ, ಇನ್ ಬಿಟ್ವೀನ್ ಸರ್ಫೇಸ್ ಏನಿರುತ್ತೆ ಅಲ್ಲ, ಅದು ಸ್ಯಾಟಿನ್ ಫಿನಿಶ್ ಅಂತೇಳಿ ಆ ಥರದ ಸರ್ಫೇಸ್ ನಿಮಗೆ ಸಿಗುತ್ತೆ. ಇದರಲ್ಲಿ ನೋಡ್ಬೋದು, ಅಷ್ಟು ನಿಮಗೆ ರಿಫ್ಲೆಕ್ಷನ್ ಕಾಣೋದಿಲ್ಲ. ಇದರಲ್ಲಿ ಗ್ಲಾಸಿಲಿ ಯಾವ ಥರ ರಿಫ್ಲೆಕ್ಷನ್ ಬರುತ್ತಲ್ಲ ಅಷ್ಟು ನಿಮಗೆ ಬರಲ್ಲ. ಸೊ ನಿಮಗೆ ಗ್ಲಾಸಲ್ಲಿ ಬೇಕು ಅಥವಾ ಸ್ಯಾಟಿನ್ ಫಿನಿಷಲ್ಲಿ ಬೇಕು ಅಥವಾ ಹೈ ಗ್ಲಾಸಲ್ಲಿ, ನಾನು ತೋರಿಸ್ತೀನಿ ನೋಡಿ, ಅದು ಹೈ ಗ್ಲಾಸಲ್ಲಿ ಮತ್ತು ಡಾರ್ಕರ್ ಟೋನಲ್ಲಿ ನಿಮ್ಗೆ ಯಾವ ಥರ ಸರ್ಫೇಸ್ ಫಿನಿಶ್ ಬೇಕು ಆ ಥರ ಸರ್ಫೇಸ್ ಫಿನಿಷಲ್ಲಿ ನಿಮಗೆ ಈಸಿಯಾಗಿ ಸಿಗ್ಬಿಡುತ್ತೆ.
ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಅಟ್ಲೀಸ್ಟ್ ಏನಿದೆ ಅಲ್ಲ ಒಂದು 7,000 to 8,000, ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮಗೆ ಒಂದು 5,000 ಸ್ಕ್ವೇರ್ ಫೀಟು ಒಂದೇ ಡಿಸೈನಲ್ಲಿ ಒಂದೇ ಸೈಜಲ್ಲಿ ಇದ್ದಾಗ ಸಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ನಿಮ್ದು ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಇನ್ನೂ ನಿಮಗೆ ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ.